ಇದು ನಿಮ್ಮ ರಾಜ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂತಂದ್ರೆ ತಪ್ಪಾಗ್ಲಾರ್ದು. ಯಾಕಂತಂದ್ರೆ ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಏನು ಒಂದು ಸುದ್ದಿಯನ್ನ ಬಿತ್ತರಿಸಿದ್ರು, ಆ ಸುದ್ದಿಯನ್ನ ಬಿತ್ತರಿಸಿದಂತಹ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು. ಜೊತೆಗೆ ನಿಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ ಪ್ರಸಾರವಾಗಿದ್ದ ಸುದ್ದಿ ಜನಸೇವೆಗೆ ನಿಮ್ಮ ವಾಹಿನಿ ಸದಾ ಸಿದ್ಧ ಅನ್ನೋ ಮಾತನ್ನ ನಾವು ಮತ್ತೆ ಮತ್ತೆ ಸಾಬೀತುಪಡಿಸ್ತಾ ಇದ್ದೀವಿ ಅನ್ನೋದು ಇಲ್ಲಿ ದೃಢಪಟ್ಟಿದೆ. ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಒಂದು ಸುದ್ದಿಯನ್ನ ಬಿತ್ತರಿಸ್ತೀವಿ, ಆ ಸುದ್ದಿ ಪ್ರಸಾರ ಆದ ಬೆನ್ನಲ್ಲೇ ಪೊಲೀಸ್ ಅಧಿಕಾರಿಗಳು ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ಇದು ನಿಮ್ಮ ರಾಜ್ ನ್ಯೂಸ್ನ ಕನ್ನಡದ ಮೆಗಾ ಇಂಪ್ಯಾಕ್ಟ್ ಸುದ್ದಿ ಅಂತಾನೆ ಹೇಳಬಹುದು. ಎಸ್, ಯಾಕೆ ಅಂತಂದ್ರೆ ಮೆಜೆಸ್ಟಿಕ್ ನಲ್ಲಿ ಅಕ್ರಮವಾಗಿ ಲೈಂಗಿಕ ಚಟುವಟಿಕೆಗಳು ನಡೀತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಬಿತ್ತರಿಸಲಾಗಿತ್ತು ಸುದ್ದಿಯನ್ನ. ಈಗ ಈ ಒಂದು ಅಕ್ರಮ ಲೈಂಗಿಕ ಚಟುವಟಿಕೆಗೆ ಬ್ರೇಕ್ ಬಿದ್ದಿದೆ. ಎಸ್, ನಿಜಕ್ಕೂ ಮೆಜೆಸ್ಟಿಕ್ ನಲ್ಲಿ ಅಕ್ರಮ ಲೈಂಗಿಕ ಚಟುವಟಿಕೆಗೆ ಕಂಪ್ಲೀಟ್ ಆಗಿ ಬ್ರೇಕ್ ಬಿತ್ತು. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು. ನಿಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ ಪ್ರಸಾರವಾಗಿದ್ದಂತಹ ಸುದ್ದಿ ಜನಸೇವೆಗೆ ನಮ್ಮ ವಾಹಿನಿ ಸದಾ ಸಿದ್ಧ ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ನಾವು ಸದಾ ಹೇಳ್ತಾ ಇದ್ವಿ. ಇದು ನಿಮ್ಮ ರಾಜ್ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಪೊಲೀಸ್ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ನಿಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ ಮೆಗಾ ಸುದ್ದಿ. ಜನಸೇವೆಗೆ ನಮ್ಮ ವಾಹಿನಿ ಸದಾ ಸಿದ್ಧ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಾವು ಬಂದಿದ್ವಿ. ಅದೇ ಧ್ಯೇಯ ವಾಕ್ಯದೊಂದಿಗೆ ನಾವು ಮಾತನಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಜನಸೇವೆಗೆ ನಮ್ಮ ವಾಹಿನಿ ಸದಾ ಸಿದ್ಧ ಎಂಬ ಮಾತು ಮತ್ತೆ ಮತ್ತೆ ನಾವು ಸಾಬೀತುಪಡಿಸಿದ್ದೇವೆ. ಎಸ್, ಏನು ಮೆಜೆಸ್ಟಿಕ್ ನಲ್ಲಿ ಅಕ್ರಮ ಲೈಂಗಿಕ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿ ಸುದ್ದಿಯನ್ನ ಬಿತ್ತರಿಸಿತ್ತು ನಿಮ್ಮ ರಾಜ್ ನ್ಯೂಸ್. ಈಗ ನಿಮ್ಮ ರಾಜ್ ನ್ಯೂಸ್ ಸುದ್ದಿ ಬಿತ್ತರಿಸ್ತಾ ಇದ್ದಂತೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ಕೊಂಡು ಈಗ ಏನು ಮೆಜೆಸ್ಟಿಕ್ ನಲ್ಲಿ ಅಕ್ರಮ ಲೈಂಗಿಕ ಚಟುವಟಿಕೆಗಳು ನಡೀತಾ ಇತ್ತು ಅದಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಬಿದ್ದಿದೆ. ಅಂದರೆ ಬ್ರೇಕ್ ಬೀಳೋದಕ್ಕೂ ಕೂಡ ಅಲ್ಲಿ ಅಧಿಕಾರಿಗಳು ಆ ರೀತಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಮೆಜೆಸ್ಟಿಕ್ನಲ್ಲಿ ನಡೀತಾ ಇದ್ದಂತಹ ಅಕ್ರಮ ಲೈಂಗಿಕ ಚಟುವಟಿಕೆಗೆ ಬಿದ್ದಿದೆ ಬ್ರೇಕ್. ಈಗ ಕೆಂಪೇಗೌಡ ಬಸ್ ನಿಲ್ದಾಣದ ಮೇಲ್ಸೇತುವೆ ಈಗ ಫುಲ್ ಸೇಫ್ ಆಗಿದೆ. ನಿಮ್ಮ ರಾಜ್ ನ್ಯೂಸ್ ವರದಿ ಬೆನ್ನಲ್ಲೇ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಮೇಲ್ಸೇತುವೆ ಮೇಲೆ ಪೊಲೀಸರ ನಿರಂತರ ಗಸ್ತನ್ನ ಮಾಡ್ತಾ ಇದ್ದಾರೆ. ಆತಂಕವಿಲ್ಲದೆ ಓಡಾಡ್ತಾ ಇರುವಂತಹ ಮಹಿಳಾ ಪ್ರಯಾಣಿಕರು. ಮೆಜೆಸ್ಟಿಕ್ನಲ್ಲಿ ಅಕ್ರಮ ಲೈಂಗಿಕ ಚಟುವಟಿಕೆಗಳು ನಡೀತಾ ಇತ್ತು. ಇದಕ್ಕೆ ನಿಮ್ಮ ರಾಜ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದಂತೆ ಕಂಪ್ಲೀಟ್ ಆಗಿ ಅದಕ್ಕೆ ಬಿದ್ದಿದೆ ಬ್ರೇಕ್. ಎಸ್ ನೋಡಿ, ಮೆಜೆಸ್ಟಿಕ್ ನಲ್ಲಿ ಅಕ್ರಮ ಲೈಂಗಿಕ ಚಟುವಟಿಕೆಗಳು ನಡೀತಾ ಇತ್ತು. ಸುದ್ದಿ ಪ್ರಸಾರ ಆಗ್ತಾ ಇದ್ದಂತಹ ಬೆನ್ನಲ್ಲೇ ನಿಮ್ಮ ರಾಜ್ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಇದು. ಈಗ ಕೆಂಪೇಗೌಡ ಬಸ್ ನಿಲ್ದಾಣದ ಮೇಲ್ಸೇತುವೆ ಏನಿತ್ತು ಈಗ ಅದು ಫುಲ್ ಸೇಫ್ ಆಗಿದೆ ಹೆಣ್ಮಕ್ಳಿಗಂತೂ. ನಿಮ್ಮ ರಾಜ್ ನ್ಯೂಸ್ ವರದಿಯನ್ನ ಮಾಡಿತ್ತು. ಸದಾ ಅಂದ್ರೆ ಜನರ ಸೇವೆಗೆ ನಾವು ಸದಾ ಸಿದ್ಧ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ. ಅದಕ್ಕೆ ತಕ್ಕಂತೆ ಈಗ ಸುದ್ದಿಯನ್ನು ನಾವು ಬಿತ್ತರಿಸಿದ್ವಿ ಜನರಿಗೋಸ್ಕರ. ಸೊ ಈಗ ಆ ಜನರಿಗೆ, ಅಲ್ಲಿ ಓಡಾಡುವಂತಹ ಹೆಣ್ಣು ಮಕ್ಕಳಿಗೆ, ಹೆಂಗಸರಿಗೆ ಎಲ್ಲರಿಗೂ ಕೂಡ ಮೇಲ್ಸೇತುವೆಯಲ್ಲಿ ಭಾರೀ ಲೈಂಗಿಕ ಅಕ್ರಮಗಳು ನಡೀತಾ ಇತ್ತು. ನಿಮ್ಮ ರಾಜ್ ನ್ಯೂಸ್ ವರದಿ ಬಿತ್ತರಿಸ್ತಾ ಇದ್ದಂತಹ ಬೆನ್ನಲ್ಲೇ ಪೊಲೀಸರು ಗಸ್ತು ಹೊಡೆದ್ರು. ಮೆಜೆಸ್ಟಿಕ್ನಲ್ಲಿ ಆತಂಕವಿಲ್ಲದೆ ಓಡಾಡ್ತಾ ಇದ್ದಾರೆ ಮಹಿಳಾ ಪ್ರಯಾಣಿಕರು. ನಿಮ್ಮ ರಾಜ್ ನ್ಯೂಸ್ ವರದಿ ಬೆನ್ನಲ್ಲೇ ಇದೀಗ ಪೊಲೀಸರ ಗಸ್ತು ಜೋರಾಗಿದೆ ಮೆಜೆಸ್ಟಿಕ್ನಲ್ಲಿ. ಮೇಲ್ಸೇತುವೆ ಮೇಲೆ ಪೊಲೀಸರು ನಿರಂತರವಾಗಿ ಗಸ್ತುವನ್ನ ಮಾಡ್ತಾನೆ ಇದ್ದಾರೆ, ಬೀಟ್ ಹೊಡಿತಾನೆ ಇದ್ದಾರೆ. ಆತಂಕವಿಲ್ಲದೆ ಓಡಾಡ್ತಾ ಇದ್ದಾರೆ ಒಂದ್ ಕಡೆ ಮಹಿಳಾ ಪ್ರಯಾಣಿಕರು. ಲೈಂಗಿಕ ಕಾರ್ಯಕರ್ತೆಯರು, ಮಂಗಳಮುಖಿಯರ ಹಾವಳಿ ಇತ್ತೀಚೆಗೆ ಬಹಳ ಆಗ್ಬಿಟ್ಟಿತ್ತು ಮೆಜೆಸ್ಟಿಕ್ನಲ್ಲಿ. ಎಲ್ಲಿ ನೋಡಿದ್ರು ಅವರದ್ದೇ ಹಾವಳಿ ಆಗ್ಬಿಟ್ಟಿತ್ತು. ಜನ ಓಡಾಡೋದಕ್ಕೆ ಭಯ ಬೀಳ್ತಾ ಇದ್ರು. ಮೆಜೆಸ್ಟಿಕ್ ಅಂದ್ರೆ ಕೈ ಎತ್ತಿ ಮುಗಿತಾ ಇದ್ರು ಜನ. ಈಗ ಇಂತಹ ಪರಿಸ್ಥಿತಿ ಅಧಮೀರ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಂತೆ ನಿಮ್ಮ ರಾಜ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು ಇದಕ್ಕೆ ಸಂಬಂಧಪಟ್ಟಂತೆ. ಈಗ ಲೈಂಗಿಕ ಕಾರ್ಯಕರ್ತೆಯರು ಯಾರ್ಯಾರಲ್ಲೆಲ್ಲ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡಿದ್ರು, ಜೊತೆಗೆ ಮಂಗಳಮುಖಿಯರು ಯಾರ್ಯಾರಿದ್ರು, ಇವರ ಹಾವಳಿಗೆ ಕೊನೆಗೂ ಬ್ರೇಕ್ ಬಿತ್ತು. ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ಕೊಂಡು ಈಗ ನಾವು ಸುದ್ದಿ ಬಿತ್ತರಿಸಿದಂತಹ ಬೆನ್ನಲ್ಲೇ ಎಚ್ಚೆತ್ಕೊಂಡು ಈಗ ಅಲ್ಲಿ ಎಲ್ಲ ರೀತಿ ಟೈಟ್ ಸೆಕ್ಯೂರಿಟಿಯನ್ನ ಮಾಡಿದ್ದಾರೆ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವಿನುತಾ ಅವರು. ಬನ್ನಿ ನೋಡ್ಕೊಂಬರೋಣ. ಮೆಜೆಸ್ಟಿಕ್
ನಮ್ಮ ಬೆಂಗಳೂರಿನ ಅಥವಾ ನಮ್ಮ ದೇಶದ, ನಮ್ಮ ಕರ್ನಾಟಕ ರಾಜ್ಯದ ಜೀವನಾಡಿ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಅಂದರೆ ಪ್ರತಿಯೊಂದು ಮೂಲೆ ಮೂಲೆಗೂ ಕೂಡ ಸಂಪರ್ಕ ಸಾಧಿಸುವಂತಹ ಬಸ್ಗಳು ಇದೆ ಮೆಜೆಸ್ಟಿಕ್ನಿಂದ ಹೊರಡುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಮೆಜೆಸ್ಟಿಕ್ಕಲ್ಲಿ ಅನೈತಿಕ ಚಟುವಟಿಕೆಗಳ ಹಾವಳಿ ಹೆಚ್ಚಾಗಿತ್ತು. ಅದರಲ್ಲೂ ಕೂಡ ಲೈಂಗಿಕ ಕಾರ್ಯಕರ್ತೆಯರು ಮತ್ತು ಮಂಗಳಮುಖಿಯರ ಒಂದು ಹಾವಳಿಯಿಂದಾಗಿ ಪ್ರಯಾಣಿಕರು ಮತ್ತು ಸಾರ್ವಜನಿಕರು ಬೇಸತ್ತು ಹೋಗಿದ್ರು. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ರಮಕ್ಕೆ ಮುಂದಾಗಬೇಕು, ಈ ಒಂದು ಹಾವಳಿಯನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ವಾಹಿನಿ ಸುದ್ದಿಯನ್ನು ಕೂಡ ಬಿತ್ತರಿಸಿತ್ತು. ಇದರಿಂದ ಎಚ್ಚೆತ್ತುಕೊಂಡಂತಹ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇದೀಗ ಈ ಒಂದು ಹಾವಳಿಯಿಂದ ಮೆಜೆಸ್ಟಿಕ್ಕನ್ನು ಮುಕ್ತಗೊಳಿಸಿದ್ದಾರೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸಾಕಷ್ಟು ಇಂದಿನ ದಿನಗಳಲ್ಲಿ ಮಂಗಳಮುಖಿಯರು ಆಗಿರ್ಬೋದು ಅಥವಾ ಲೈಂಗಿಕ ಕಾರ್ಯಕರ್ತೆಯರು ತುಂಬ ಜನ ಇಲ್ಲಿ ಕಾಣ ಸಿಗ್ತಾ ಇದ್ರು. ಆದರೆ ಇದೀಗ ಪ್ರಯಾಣಿಕರು ನಿರ್ಭಯವಾಗಿ ಓಡಾಡುವಂತಹ ವಾತಾವರಣ ಇದೀಗ ಎದುರಾಗಿದೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಯಾವ ಒಬ್ಬ ಮಂಗಳಮುಖಿಯರಾಗಿರಲಿ ಅಥವಾ ಲೈಂಗಿಕ ಕಾರ್ಯಕರ್ತರಾಗಲಿ ಇಲ್ಲಿ ಕಂಡು ಬರ್ತಾ ಇಲ್ಲ. ಇದು ನಮ್ಮ ಒಂದು ವಾಹಿನಿಗೆ ಸಿಕ್ಕಂತಹ ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು. ನಮ್ಮ ಸುದ್ದಿ ಬಿತ್ತರಿಸಿದಂತಹ ಬೆನ್ನಲ್ಲಿಯೇ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದೀಗ ತಕ್ಷಣ ಸ್ಪಂದಿಸಿ ಕಠಿಣವಾದ ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಒಂದು ಪೊಲೀಸರ ಗಸ್ತನ್ನು ಇಲ್ಲಿ ನಿಯೋಜನೆಯನ್ನು ಮಾಡಿದ್ದಾರೆ. ನಿರಂತರವಾಗಿ ಅಂದರೆ ಮುಂಜಾನೆಯಿಂದ ಮುಸ್ಸಂಜೆಯವರೆಗೂ ಕೂಡ ಸುಮಾರು 15 ಪೊಲೀಸರನ್ನ ಇಲ್ಲಿ ನಿಯೋಜನೆಯನ್ನು ಮಾಡಿರುವಂಥದ್ದು. ಪ್ರತಿಯೊಂದು ಎಂಟ್ರೆನ್ಸ್ಗಳಲ್ಲಿ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಯಾರಿಗೂ ಕೂಡ ಅನುಚಿತವಾಗಿ ಇಲ್ಲಿಗೆ ಪ್ರವೇಶವನ್ನು ಮಾಡದಂತೆ ನಿರ್ಬಂಧವನ್ನು ಹೇರಲಾಗಿದೆ. ಒಟ್ಟಾರೆಯಾಗಿ ನಮ್ಮ ಒಂದು ವಾಹಿನಿಯ ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇದೀಗ ಶಿಸ್ತು ಕ್ರಮಕ್ಕೆ ಮುಂದಾಗಿದ್ದಾರೆ. ಕ್ಯಾಮ್ರಾಮ್ಯಾನ್ ಕಿರಣ್ ಜೊತೆ ಸಿನಿತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.